ಅದೇ ರೀತಿ ಉಪಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಜನ ಏನು ತೀರ್ಮಾನ ಕೊಡ್ತಾರೆ ಅದನ್ನು ಒಪ್ಕೋಬೇಕಾಗತ್ತೆ, ಪಾಲಿಸಬೇಕಾಗತ್ತೆ. ರಾಜಕಾರಣದಲ್ಲಿ ಪಾತ್ರಗಳು ತೀರ್ಮಾನ ಮಾಡೋದು ಜನ. ಇವತ್ತು ನಮಗೆ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಾಹಕ ಮಾಡಬೇಕನ್ನುವಂಥ ತೀರ್ಮಾನವನ್ನು ಜನ ಕೊಟ್ಟಿದ್ದಾರೆ. ನಾನು ಇಷ್ಟೇ ಹೇಳಿ ಬಯಸ್ತೇನೆ, ಭಾಳ ದೊಡ್ಡ ಮ್ಯಾಂಡೇಟ್ ಕಾಂಗ್ರೆಸ್ಸಿಗೆ ಸಿಕ್ಕಿದೆ. ಜನ ಭಾಳಷ್ಟು ವಿಶ್ವಾಸ ಇಟ್ಟಿದ್ದಾರೆ. ವಿಶೇಷವಾಗಿ ಅವರ ಗ್ಯಾರಂಟಿ ಆಶ್ವಾಸನದ ಮೇಲೆ ಭಾಳ ದೊಡ್ಡ ವಿಶ್ವಾಸವನ್ನು ಇಟ್ಟಿದ್ದಾರೆ. ಅದನ್ನು ಅವರು ಪೂರೈಸಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾವ ರೀತಿ ಪೂರೈಸ್ತಾರೆ ಅನ್ನುವಂಥದ್ದು ಭಾಳ ಮುಖ್ಯ. ಪೂರೈಸುವಂಥ ಸಂದರ್ಭದಲ್ಲಿ ರಾಜ್ಯದ ಆರ್ಥಿಕ ಸ್ವಾಸ್ಥ್ಯವೂ ಕೂಡ ಹಾಳಾಗದಂತೆ ನೋಡಿಕೊಳ್ಳುವಂಥದ್ದು ಅಷ್ಟೇ ಜವಾಬ್ದಾರಿ. ಕೋವಿಡ್ ನಂತರ ಆರ್ಥಿಕ ಸ್ಥಿತಿಯನ್ನು ಸರಿದಾರಿಗೆ ತಂದು ಒಂದು ಸರ್ಪ್ಲಸ್ ಬಜೆಟನ್ನು ಕೂಡ ನಾವು ಕೊಟ್ಟಿದ್ವಿ. ಇವತ್ತು ಸರ್ಕಾರಿ ನೌಕರರ 17% ಏರಿಕೆ ಮತ್ತು ಎಲ್ಲ ಗ್ಯಾರಂಟಿಗಳು ನಿಭಾಯಿಸುವಂಥದ್ದು ಒಂದು ದೊಡ್ಡ ಸವಾಲು ಈಗಿನ ಸರ್ಕಾರಕ್ಕಿದೆ. ಕಾದು ನೋಡೋಣ ಯಾವ ರೀತಿ ನಿಭಾಯಿಸ್ತಾರೆ ಅಂತ. ಜನರು ಮಾತ್ರ ಭಾಳ ದೊಡ್ಡ ನಿರೀಕ್ಷೆಯನ್ನು ಇಟ್ಟಿದ್ದಾರೆ. ವಿಶೇಷವಾಗಿ ಹೆಣ್ಣು ಮಕ್ಕಳು, ಬಡವರು, ಯುವಕರು, ವಿದ್ಯಾರ್ಥಿಗಳು ಒಂದು ವಿರೋಧ ಪಕ್ಷವಾಗಿ ನಾವು ಅತ್ಯಂತ ಜವಾಬ್ದಾರಿಯಿಂದ ಕೆಲಸವನ್ನು ನಿಭಾಯಿಸುವಂಥದ್ದು ಅವಶ್ಯಕತೆ ಇದೆ. ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯದ ನೆಲ, ಜಲ, ಜನರ ವಿಷಯದಲ್ಲಿ ಯಾವಾಗಲೂ ಕೂಡ ರಾಜಕಾರಣವನ್ನು ಬೆರೆಸದೆ ರಾಜ್ಯ ಹಿತದೃಷ್ಟಿಯಿಂದ ಕೆಲಸವನ್ನು ಮಾಡಿದ್ದೇವೆ. ಆದರೆ ರಾಜ್ಯಕ್ಕೆ, ಜನರಿಗೆ ಅನ್ಯಾಯ ಆದಾಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ, ತರಡೆ ತೆಗೆದುಕೊಳ್ಳುವಂಥ ಒಂದು ಕೆಲಸವೂ ಕೂಡ ನಾವು ಅತ್ಯಂತ ಸಮರ್ಥವಾಗಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ನನಗನ್ನಿಸ್ತಾ ಇದೆ 2023 ಕರ್ನಾಟಕ ರಾಜ್ಯದ ಒಟ್ಟಾರೆ ಆಡಳಿತಾತ್ಮಕವಾಗಿ, ರಾಜಕೀಯವಾಗಿ, ಅಭಿವೃದ್ಧಿ ದೃಷ್ಟಿಯಿಂದ ಬಹಳ ಮಹತ್ವದಿದೆ, ಒಂದು ಸವಾಲಿದೆ ಅನ್ನೋಂಥದ್ದು ನನ್ನ ಭಾವನೆ. ಕರ್ನಾಟಕ ಒಂದು ಸುಭಿಕ್ಷವಾಗಿರುವಂಥ ಒಂದು ನಾಡು.